ನಿಮಗೆ ಯೋಗ ಅಂದರೆ ಏನು? ಹೌ ಡಿಡ್ ದಿಸ್ ಜರ್ನಿ ಸ್ಟಾರ್ಟ್ ಫಾರ್ ಯು? ಓಕೆ, ಇವಾಗ ನನಗೆ ಯೋಗ ಅಂದರೆ ಜೀವನ. ಜೀವನ. ಓಕೆ, ಇಟ್ಸ್ ಮೈ ಲೈಫ್. ಐ ಹ್ಯಾವ್ ಮೇಡ್ ಅಪ್ ದಟ್ ಮೈಂಡ್. ಓಕೆ. ಬಟ್ ಯೋಗ ಅಂದರೆ ನನಗೂ ಮೊದಲು ಕನ್ಫ್ಯೂಷನ್ ಇತ್ತು. ಏನು ಅಂದರೆ ಒಂದು ಮ್ಯಾಟ್ ತೊಗೊಂಡೋಗೋದು, ಎಕ್ಸಸೈಸ್ ಮಾಡೋದು, ಬೆವರಿಳಿಸೋದು, ಆಮೇಲೆ ಬಂದು ಚೆನ್ನಾಗಿ ತಿನ್ನೋದು, ಮತ್ತು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು, ಇದು ಇತ್ತು. ಅದು ಅಲ್ಲ ಅನ್ನೋದು ನಾನು ಯೋಗ ಶುರು ಮಾಡಿದ್ಮೇಲೆ, ಪ್ರಾಪರಾಗಿ ಶುರು ಮಾಡಿದ್ಮೇಲೆ ವಿಷಯ ಗೊತ್ತಾಗ್ತಾ ಬಂತು. ಯೋಗ ಅದು ಅಲ್ಲ ಅನ್ನೋದು. ಓಕೆ. ಯಾಕೆಂದರೆ ಯಾವುದೇ ಒಂದು ಸಂಹಿತೆಯನ್ನು ತಗೊಂಡ್ರೆ ಅಥವಾ ಯಾವುದೇ ಒಂದು ಯೋಗದ ಡೆಫಿನೇಷನನ್ನು ತಗೊಂಡ್ರೆ ಎಲ್ಲೂ ಕೂಡ ಅದು ಆಸನ ಅಂತ ಹೇಳೋದೇ ಇಲ್ಲ, ಬೆವರಿಳಿಸ್ಬೇಕು ಅಂತ ಹೇಳೋದೇ ಇಲ್ಲ. ನನಗೂ ಕೇಳಿ ಶಾಕ್ ಆಯಿತು. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ಪ್ಯಾರಾಮೀಟರ್ ಇದೆ ನೋಡಿ. ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟು ಇನ್ಫಾರ್ಮೇಷನ್ ಹೇಳಿರ್ತಾರೆ ಅಂದರೆ, ನೀವು ಎಷ್ಟು ಎಕ್ಸಸೈಸ್ ಮಾಡಬೇಕು ಅನ್ನೋ ಪ್ಯಾರಾಮೀಟರ್ ಇದೆ. ಎಷ್ಟು ಎಕ್ಸಸೈಸ್ ಮಾಡಬೇಕು, ಒಬ್ಬ ಚರಕ ಸಂಹಿತದಲ್ಲಿ ಏನು ಹೇಳ್ತಾರೆ ಅಂದರೆ, ನೀನು ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂದರೆ ನಿನ್ನ ಹಣೆ ಮೇಲೆ ಒಂದು ಬೆವರ ಹನಿ ಬರೋವರೆಗೂ ಎಕ್ಸಸೈಸ್ ಮಾಡಬೇಕು ಅಂತಾರೆ. ಅಷ್ಟೇ. ಓ, ಇಷ್ಟು ಕ್ಯಾಲರೀಸು ಇಷ್ಟೊಂದು ಬರ್ನ್ ಮಾಡಬೇಕು. ನಿನ್ನ ಹಣೆ ಮೇಲೆ ಒಂದು ಬೆವರ ಹನಿ ಬರೋವರೆಗೂ ನೀನು ಎಕ್ಸಸೈಸ್ ಮಾಡಬೇಕು. ಇನ್ನೊಂದು ಸಂಹಿತೆನಲ್ಲಿ ಏನು ಹೇಳ್ತಾರೆ ಅಂದರೆ, ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂದರೆ ನಿನ್ನ ಕೆಪಾಸಿಟಿ ಇದೆಯಲ್ಲ, ನೀವಾಗ ಒಂದು 5 ಕಿಲೋಮೀಟರ್ ನಡೆಯುವಂಥ ಕೆಪಾಸಿಟಿ ಇರುತ್ತೆ, ಅದರ ಅರ್ಧದಷ್ಟು ಎಕ್ಸಸೈಸ್ ಮಾಡಬೇಕಂದ್ರೆ 2.5 ಕಿಲೋಮೀಟರ್ಸ್ ನಡಿಬೇಕು. ಇಷ್ಟೇ. ಅಂದರೆ ಸುಸ್ತಾಗಬಾರ್ದು. ಅಷ್ಟೇ. ಯು ಹ್ಯಾವ್ ಟು ಬಿ ಎನರ್ಜೈಸ್ಡ್ ಅದಾದಮೇಲೆ ಅಂತ. ಸೊ ಅಷ್ಟೇ ನಾವು ಮಾಡಬೇಕಾಗಿರೋದು. ಬಟ್ ನಾವು ಇವಾಗ ಏನಾಗೋಗಿದೆ ಅಂದರೆ, ಥ್ರೂ ಮಿಸ್ಕನ್ಸೆಪ್ಷನ್ಸ್ ಇರ್ಬೋದು ಅಥವಾ ರಾಂಗ್ ನಾಲೆಜಸ್ ಇರ್ಬೋದು, ಸುಮ್ಮನೆ ಹೋಗೋದು, ಒಂದು ಮ್ಯಾಟ್ ಇಟ್ಕೊಂಡು ಹೋಗೋದು, ಆ್ಯಕ್ಟಿವಾ ಗಾಡಿ ತೊಗೊಳ್ಳೋದು, ಮುಂದ್ಗಡೆ ಮ್ಯಾಟ್ ಇಡೋದು, ಇದರಲ್ಲಿ ಆ್ಯಕ್ಟಿವಾ ಗಾಡಿಯಲ್ಲಿ ಮುಂದ್ಗಡೆ ಮ್ಯಾಟ್ ಇಟ್ಕೊಂಡು ಅಥವಾ ಹಿಂದ್ಗಡೆ ಏನೋ ಹಾಕ್ಕೊಂಡು ಸ್ಟೈಲಾಗಿ ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೋಗೋದು. ಬಟ್ ಅಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ, ಇಟ್ಸ್ ನಥಿಂಗ್ ಬಟ್ ಅ ಜಿಮ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರ ಆಗೋಗಿದೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಪ್ರಾಪರ್ ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್ಸ್ಗೆ. ಹೌದು ಸರ್, ಕರೆಕ್ಟ್. ಹಳಬ್ರದೆಲ್ಲ ಆಯಿತು, ಬಟ್ ಈಗಿನ ಯಂಗರ್ ಜನ್ರೇಷನ್ಸ್ಗೆ ಇಫ್ ವಿ ಗಿವ್ ಅ ರಾಂಗ್ ನಾಲೆಡ್ಜ್, ದಟ್ ರಾಂಗ್ ನಾಲೆಡ್ಜ್ ವಿಲ್ ಪ್ರೊಸೀಡ್. ಮುಂದೆ ಅವ್ರ ಜನ್ರೇಷನ್ಗೆ ಮುಂದಕ್ಕೆ ಹೋಗುತ್ತೆ. ಹಿಂಗೆ ಹೋಗ್ತಾ 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 ಫೈನಲಿ ದೇ ಎಂಡ್ ಅಪ್ ವಿತ್ ದ ರಾಂಗ್ ನಾಲೆಡ್ಜ್. ಸೊ ರೈಟ್ ನಾಲೆಡ್ಜ್ ಅನ್ನೋದು ಸಿಗ್ತಾ ಇಲ್ಲ. ಸೊ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ತುಂಬ ಒಳ್ಳೇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ಹೇಳ್ತಿದ್ದೀರಾ ಯೋಗ ಈಸ್ ನಾಟ್ ಓನ್ಲಿ ಫಾರ್ ಬಾಡಿ ಬಟ್ ಆಲ್ಸೋ ಫಾರ್ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಇಲ್ಲಾಂದರೆ ಇಟ್ಸ್ ಅನದರ್ ಜಿಮ್ ಕಮರ್ಷಿಯಲೈಸ್ ಮಾಡಿರೋ ಥರನೇ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಟೆಲ್ ಮಿ ಅಬೌಟ್ ದಿಸ್ ಕನೆಕ್ಟ್, ಬಾಡಿ ಮೈಂಡ್ ಕನೆಕ್ಟ್. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಎಸ್ ಸರ್. ಇವಾಗ ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು. ನನ್ನ ಡೆಸ್ಟಿನೇಷನ್ ಈಸ್ ಮೈಸೂರು. ಓಕೆ, ನಿಮ್ಮ ಹೆಲ್ತು ಮತ್ತು ನಿಮ್ಮ ಏನಂತಾರೆ ಬಾಡಿ ಶೇಪು ಅಥವಾ ಬಾಡಿ ಕಂಡೀಷನ್ಸು ಅಥವಾ ಬೇರೆ ಆರೋಗ್ಯ, ಬೇರೆ ಏನೋ ಡಿಸೀಸಸ್ಸು ಅಂಥದ್ದಿರುತ್ತೆ, ಇವೆಲ್ಲ ಸರಿ ಹೋಗೋದಿದೆಯಲ್ಲ, ದೋಸ್ ಆರ್ ಆಲ್ ಬೈ ಪ್ರಾಡಕ್ಟ್ಸ್. ಇವಾಗ ನಾನು ಇಲ್ಲಿಂದ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಬಿಡದಿ ತಟ್ಟೆ ಇಡ್ಲಿ ಸಿಗುತ್ತೆ. ಬಿಡದಿ ತಟ್ಟೆ ಇಡ್ಲಿ ತಿಂದ ಮತ್ತು ಹೊರಡಬೇಕು. ಮುಂದೆ ಹೋದರೆ ಮಂಡ್ಯದಲ್ಲಿ ಏನು ಶುಗರ್ ಕೇನ್ ಜ್ಯೂಸ್ ಸಿಗುತ್ತೆ, ಕುಡ್ದ ಮುಂದಕ್ಕೆ ಹೋಗಬೇಕು. ಮದ್ದೂರಡೆ ತಿಂದ ಮುಂದಕ್ಕೆ ಹೋಗಬೇಕು. ಬಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಬಿಡದಿ ತಟ್ಟೆ ಇಡ್ಡಿಯಲ್ಲೇ ಕುತ್ಕೊತಾ ಇದ್ದಾರೆ ಎಲ್ಲರೂ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಬಟ್ ಫೈನಲ್ ಡೆಸ್ಟಿನೇಷನ್ ಈಸ್ ದ ಮೈಸೂರು. ಆ ಡೆಸ್ಟಿನೇಷನ್ ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ ಯೋಗದಲ್ಲಿ. ಯೋಗದಲ್ಲಿ ಅರ್ಥನೇ ಮಾಡ್ಕೊತಾ ಇಲ್ಲ. ಇದೆಲ್ಲ ಬೈ ಪ್ರಾಡಕ್ಟ್ಸು. ನಿಮ್ಮ ಡೆಸ್ಟಿನೇಷನ್ ಮೈಸೂರು ಇದ್ದರೆ ಪ್ಯಾರಲಲ್ ಆಗಿ ಇವೆಲ್ಲ ಬಂದೇ ಬರುತ್ತೆ. ನೀವೇನು ಕಷ್ಟಪಡೋದು ಬೇಡ, ಅದು ಬೈ ಪ್ರಾಡಕ್ಟ್ಸ್, ಅದು ಬಂದೇ ಬರುತ್ತೆ. ಹೇಗೆ ಮೆಡಿಸನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೋ, ಇದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಗುಡ್ ಬೈ ಪ್ರಾಡಕ್ಟ್ಸ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಂತ ವರ್ಕ್ ಮಾಡಬೇಕಾಗಿಲ್ಲ. ಇವಾಗೆಲ್ಲ ಸುಮಾರು ಜನ ನೀವು ನೋಡಿರ್ತೀರ, ನನಗೆ ಆ ಪ್ರಾಬ್ಲಮ್ ಇದೆ ಯೋಗ ಮಾಡಿಸಿ, ನನಗೆ ಈ ಪ್ರಾಬ್ಲಮ್ ಇದೆ ಯೋಗ ಮಾಡಿಸಿ, ನನಗಿನ್ನೂ ಮಕ್ಕಳಾಗಿಲ್ಲ ಅದಕ್ಕೆ ಯೋಗ ಮಾಡಿಸಿ, ಇಂಥದಕ್ಕೆಲ್ಲ ಬರ್ತಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ಏನಂದ್ರೆ ನಿಮ್ಮ ಯೋಗದಲ್ಲಿ ಇದ್ಬಿಟ್ರೆ ನೀವು ಅದೆಲ್ಲ ಪ್ಯಾರಲಲ್ ಆಗಿ ಬರ್ತಾ ಹೋಗುತ್ತೆ ಬೈ ಪ್ರಾಡಕ್ಟ್ಸ್ ಬಂದಂಗೆ. ಅದನ್ನು ಜಸ್ಟ್ ಅನುಭವಿಸ್ಬೇಕು, ಮುಂದಕ್ಕೆ ಹೋಗಬೇಕು. ಬಟ್ ಫೈನಲ್ ಡೆಸ್ಟಿನೇಷನ್ ಈಸ್ ಮೈಸೂರು. ಸೊ ವಾಟ್ ಈಸ್ ದಟ್ ಫೈನಲ್ ಡೆಸ್ಟಿನೇಷನ್? ಮೈಸೂರಿಗೆ ಹೋದ್ರೆ ನಿಮ್ಗೆ ಏನಾಗುತ್ತೆ? ದಟ್ ಈಸ್ ದ ಗೋಲ್ ಅಲ್ಲ? ಏನಾಗುತ್ತೆ ಅಲ್ಲಿ? ಇಫ್ ಯು ರೀಚ್ ಫ್ರಮ್ ಬ್ಯಾಂಗ್ಳೂರ್ ಟು ಇಫ್ ಯು ರೀಚ್ ಮೈಸೂರ್, ವಾಟ್ ಯು ವಿಲ್ ಫೀಲ್? ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿ ವಾಟ್ ಯು ಫೀಲ್? We'll feel happy about happy. it. Yeah. That is what it required, no? ಲೈಫಲ್ಲಿ ನಮ್ಗೆ ಅದೇ ಬೇಕಾಗಿರೋದು. ಹ್ಯಾಪಿನೆಸ್ ಇರಬೇಕಲ್ವಾ ಲೈಫಲ್ಲಿ. ಹ್ಯಾಪಿನೆಸ್ ಇಲ್ಲ ಅಂದರೆ ನಥಿಂಗ್ ಇಸ್ ದೇರ್.
ಸಫರಿಂಗ್ಸಿಂದ ದೂರ ಆಗಬೇಕು. ಎಲ್ಲ ಧರ್ಮಗಳು ಹೇಳೋದು ಅದೇ. ಬೌದ್ಧ ಧರ್ಮ ತಗೊಳ್ಳಿ, ನಮ್ಮ ಸನಾತನ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ತಗೊಳ್ಳಿ, ಎಲ್ಲರೂ ಅದೇ ಹೇಳೋದು ಏನಂದರೆ ಸಫರಿಂಗ್ಸಿಂದ ದೂರ ಆಗಬೇಕು. ಅದಕ್ಕೋಸ್ಕರನೇ ಈ ಮಹಾತ್ಮರೆಲ್ಲ ಬಂದಿರೋದು, ಹೆಂಗೆ ಸಫರಿಂಗ್ಸ್ನ ನಾವು ದೂರ ಮಾಡ್ಬೋದು ಅಂತ. ಸೊ ಮೈ ಫೈನಲ್ ಡೆಸ್ಟಿನೇಷನ್ ಈಸ್ ಮೈಸೂರು, ವಿಚ್ ಈಸ್ ಸಫರಿಂಗ್ಸ್ ಇಲ್ಲದೆ ಇರೋವಂಥ ಜಾಗ, ಯಾವುದು ಟ್ರಾಫಿಕ್ ಜಾಮ್ ಇಲ್ಲದೆ ಇರೋವಂತಹ ಜಾಗ. ಆರಾಮಾಗಿ ಈ ಇಂಡಿಯಿಂದ ಆ ಎಂಡ್ಗೆ 10 ಮಿನಿಟ್ಸಲ್ಲಿ ಹಿಂಗೆ ಹೋಗಿ ಬರ್ಬೋದು. ಸೊ ಖುಷಿ, ಅದೇ ಖುಷಿ ನಮಗೆ ಲೈಫ್ನಲ್ಲಿ ಬರಬೇಕು. ಫ್ರಮ್ ಬರ್ತ್ ಟು ಡೆತ್ ಅಥವಾ ಡೆತ್ ಟು ಬರ್ತ್ ಎರಡೂ ಆಗುತ್ತೆ. ಯಾಕೆಂದರೆ ಅದನ್ನು ಸ್ಪೆಸಿಫಿಕ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಡೆತ್ ಆಲ್ಸೋ ವಿ ಹ್ಯಾವ್ ಇನ್ ಅವರ್ ಸನಾತನ ಧರ್ಮ ಆಫ್ಟರ್ ಡೆತ್ ಕೂಡ ಇದೆ ಅಂತ. ಸೊ ಎರಡು ಕಡೆನೂ ನಮಗೆ ಸಂತೋಷ ಅನ್ನೋದಿರಬೇಕು. ಆ ಕಾರಣದಿಂದ ಯೋಗವನ್ನು ಮಾಡಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯೋಗವನ್ನು ಮಾಡಬೇಕು.